ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳುಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊಂದೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೀಗೆ ಮನೆ ಒಳಗಡೆ ಬರಬೇಡ ನೀನು ಮೊದ್ಲು ತಲೆ ಮೇಲೆ ನೀರ್ ಹುಯ್ಕೊಂಡು ಆಮೇಲೆ ಒಳಗಡೆ ಬಾ. ಹೇ ಪದ್ಮ, ಏನು ಅಂತ ಮಾತಾಡ್ತಿದ್ಯೆ ನೀನು? ಇವಳು ಈ ಹೊತ್ತಲ್ಲಿ ತಲೆ ಮೇಲೆ ನೀರ್ ಹುಯ್ಕೋಬೇಕಾ? ಇವಳೇನು ಸಾವಿನ ಮನೆಗೆ ಹೋಗಿ ಬರ್ತಿದ್ದಾಳ? ಅದನ್ನ ಅವಳಿಗೆ ಕೇಳು. ನನ್ಗೂ ವಯಸ್ಸಿಗೆ ಬಂದಿರೋ ಅವಳು ಮಗಳಿದ್ದಾಳೆ. ಇವಳನ್ನ ನೋಡಿ ಅವಳಲ್ಲಿ ಕಲಿತಾಳ ಅಂತ ನನ್ಗೆ ಹೆದರಿಕೆ. ತುಳಸಿ ನಿಂತ್ಕೊಳೆ, ಎಲ್ಲಿಗೆ ಹೋಗ್ತಾ ಇದೀಯ ತುಳಸಿ? ನಡಿಯೇ. ತುಳಸಿ, ಏನಮ್ಮ ಮಾಡ್ಕೊಂಡ್ಬಿಟ್ಟೆ ನೀನು? ಯಾಕಮ್ಮ ಹೀಗೆಲ್ಲ ಮಾಡ್ಕೊಂಡ್ಬಿಟ್ಟೆ? ತಲೆ ಎಲ್ಲ ಒದ್ದೆ ಆಗೋಯ್ತಲ್ಲೇ. ಏನೇ ನೀನು? ಅವಳು ಏನೋ ಬುದ್ಧಿ ಇಲ್ದೆ ಹೇಳಿದ್ಲು ಅಂದ್ರೆ ಯಾಕೆ ನೀನು ಹೀಗೆಲ್ಲ ಮಾಡ್ಕೋತೀಯ? ನಾನಿಲ್ವೇನೆ ನಿನ್ಗೆ? ಇರು, ಡಬಲ್ ತತ್ತೀನಿ ಇರು. ಬರುವ
ಪರವಾಗಿಲ್ಲ ಬಿಡಜ್ಜಿ. ನೆಗಡಿ ಆದ್ರೆ ಏನೇ ಮಾಡೋದು? ಪರವಾಗಿಲ್ಲ ಅಜ್ಜಿ, ಇದು ನನ್ ಕಣ್ಣೀರ್ ತರ ಹರಿದು ಹಾಗೆಲ್ಲ ಹೋಗುತ್ತೆ. ಹೇಳ್ಬಾರ್ದಮ್ಮ. ನೋಡಿಲಿ, ಬಾ ಬಾ ನೀನು ಬಾ ಒಳಗಡೆ ಬಾ. ಬಾರೆ ಬಾ ಅಮ್ಮ. ನಿಂತ್ಕೋ. ಇಷ್ಟಾದ್ಮೇಲೂ ಇನ್ನು ಏನೇ ಆಗ್ಬೇಕು ನಿನ್ಗೆ? ಒಳಗಡೆ ಬರ್ತಿದ್ದಾಗೆ ಚುಚ್ಚಿ ಚುಚ್ಚಿ ಮಾತಾಡ್ದಿಯಲ್ಲ, ಇನ್ನು ಏನ್ ಹೇಳ್ಬೇಕು ನಿನ್ಗೆ? ನನಗೆ ಇನ್ನೊಂದು ವಿಷಯ ಗೊತ್ತಾಗ್ಬೇಕು. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೂರ್ಸಿದ್ದಾರೆ ಅಂದ್ರೆ ಏನ್ ಅರ್ಥ? ಕಳ್ತನ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ, ಇಲ್ಲ ಬೇರೆ ಕಸುಬು ಮಾಡೋ ಹೆಂಗ್ಸಾದ್ರೆ ಒಳಗಡೆ ಹಾಕ್ತಾರೆ. ಯಾಕೆ ಗೊತ್ತಾಗ್ಲಿಲ್ವಾ? ಎಲ್ಲಿ ಹೋಗಿ ಹಾಳಾಗ್ ಬಂದೆ ನೀನು? ನೀನ್ ಹಾಳಾಗ್ ಹೋಗಿರೋದು ಅಲ್ದೆ ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಅಪ್ಪ ಬರೋ ಹಾಗೆ ಮಾಡಿ ಅವ್ರಿಗೂ ಅವಮಾನ ಮಾಡಿದ್ಯಾ? ಇಂಥ ಒಬ್ಬ ಮಗಳನ್ನ ಹೆತ್ತಿರೋದಕ್ಕೆ 4 ಜನ ಅವ್ರ ಮುಖ ಕುಗಿತಾರೆ. ಇಷ್ಟು ವರ್ಷ ಸಾಕಿ ಬೆಳೆಸಿದ್ದಕ್ಕೆ ಚೆನ್ನಾಗಿ ಅನ್ಭವಿಸ್ತಾ ಇದೀವಿ ಈಗ. ಏಯ್ ಸಾಕು ನಿಲ್ಸೆ. ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಬಂದಿದ್ದಾಳೆ ಅಂದ ತಕ್ಷಣ ಇವಳು ಹಾಳಾಗ್ಬಿಟ್ಟು ಬಂದಿದ್ದಾಳೆ ಅಂತ ಅರ್ಥನ? ಇವಳು ಬೆಂಕಿ ಅಷ್ಟೇ ಪರಿಶುದ್ಧಳು. ಅದನ್ನ ಇವಳು ಹೇಳಿ. ಅಜ್ಜಿ, ನಾನ್ ಕೆಟ್ಟ ಹೋಗಿಲ್ಲ ಅಜ್ಜಿ. ಬೆಳಗ್ಗೆ ಮನೆಯಿಂದ ಹೇಗ್ ಹೊರಗೆ ಹೋದ್ನೋ ಹಾಗೆ ತಿರುಗಿ ಬಂದಿದ್ದೀನಿ. ಹೋಟೆಲ್ ರೂಮ್ ಇಂದನೇ ನಿನ್ನ ಕರ್ಕೊಂಡು ಹೋಗಿದ್ದಾರೆ. ಒಬ್ಬ ಸಭ್ಯ ಹುಡುಗಿ 4 ಜನ ಸೇರೋ ಹೋಟ್ಲ್ ರೂಮ್ಗೆ ಧೈರ್ಯವಾಗಿ ಹೋಗ್ತಾಳೆ ಅಂದ್ರೆ ಯಾಕೆ ಹೋಗಿದ್ದೆ ಅಲ್ಲಿಗೆ? ನಾನು ಓದಿನ ವಿಚಾರವಾಗಿ ಅಲ್ಲಿಗೆ ಹೋಗಿದ್ದೆ. ಅವನು ಒಳ್ಳೆ ಮನುಷ್ಯ ಅಲ್ಲ ಅಂತ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು. ಏಯ್ ಸುಮ್ನೆ ಸುಳ್ಳು ಹೇಳ್ಬೇಡ್ವೆ. ದೇಹ ದಾಹ ಆರಿಸ್ಕೊಳ್ಳೋದಕ್ಕೆ ನೀನ್ ಅಲ್ಲಿಗೆ ಹೋಗಿದ್ದು. ಹೊರಗಡೆ ತೋರ್ಸ್ಕೊಳ್ಳೋದಕ್ಕೆ ಎಲ್ರೂ ಒಳ್ಳೆಯವ್ರೆ. ಮುಖವಾಡ ತೆಗೆದ್ರೆ ತಾನೇ ಆಗ ಆಗ ಅವ್ರೆಂತವ್ರು ಏನು ಅಂತ ಗೊತ್ತಾಗೋದು. ಪೊಲೀಸರು ಬರ್ದೇ ಇದ್ದಿದ್ರೆ ನೀನು ಇವತ್ತಷ್ಟೇ. ಯಾರಿಗೂ ಏನು ಗೊತ್ತಾಗ್ತಿರ್ಲಿಲ್ಲ. ನಾನು ಓದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ದೇವಸ್ಥಾನ ಅಂತ ತಿಳ್ಕೊಂಡು ಅಲ್ಲಿಗೆ ಹೋದೆ. ಆದ್ರೆ ಆ ಜಾಗದಲ್ಲಂತ ಮನುಷ್ಯರ್ತಾರೆ ಅಂತ ಗೊತ್ತಾಗಿದ್ರೆ. ಇದನ್ನ ನೀನು ನನ್ನನ್ನ ನಂಬಿಸೋದಕ್ಕೆ ಹೇಳ್ತಿದ್ಯಾ? ಅವತ್ತು ಇದೇ ಜಾಗದಲ್ಲಿ ನಿಂತು ನೀನು ಇನ್ ಮುಂದೆ ದೀಪ ಜೊತೆಲಿ ಹೋಗಲ್ಲ ಅಂತ ಪ್ರಮಾಣ ಮಾಡಿದ್ಯಾ ತಾನೇ ನಿಮ್ಮ ಅಪ್ಪನ್ಗೆ? ಈಗ ಅದೇ ಮಾತ್ ಮೀರಿ ಆ ದೀಪ ಜೊತೆಲಿ ಹೋಗಿದ್ಯಾ? ಎಲ್ಲೋ ಕೆಟ್ಟ ಕೆರ ಹಿಡ್ಕೊಂಡ್ ಬಂದಿದ್ಯಾ? ಇಷ್ಟಾಗಿನೂ ನೀನ್ ಹೇಳಿದರ ಕೇಳಿ ನಂಬ್ಕೊಂಡಿರಕ್ಕಾಗಲ್ಲ ನಮ್ಗೆ. ಅವತ್ತು ಇವಳು ಹೇಳಿದ್ದು ಸತ್ಯನೇ. ಯಾವಾಗ ಇವಳು ಓದನ್ನ ನೀವು ಕೆಡ್ಸಿದ್ರೋ ಆಗ ದೀಪ ಜೊತೆ ಹೋಗೋದಕ್ಕೆ ನಾನೇ ಹೇಳಿದ್ದು. ಅವಳ ಜೊತೆ ಹೋಗಿದ್ದಾಯ್ತು, ಆದ್ರೆ ಇವಳನ್ನ ಒಳ್ಳೆ ಜಾಗ ಕರ್ಕೊಂಡು ಹೋಗಿದ್ದಾಳ ಅವಳು? ಎಲ್ಲೋ ಹೋಗಿ ಹಾಳಾಗಕ್ ದಾರಿ ತೋರಿಸಿದಾಳ ಅವಳು. ಅವಳು ಒಬ್ಬ ಸಾಧಾರಣ ಡ್ರೈವರ್ ಮಗಳು. ಅವಳಿಗೇನು ಒಳ್ಳೆ ಬುದ್ಧಿ ಇರುತ್ತಾ? ಏಯ್, ಡ್ರೈವರ್ ಕೆಲಸ ಮಾಡಿದ್ರೆ ಏನೇ, ಅವರು ದುಡ್ದು ಸಂಪಾದನೆ ಮಾಡೋದ್ ತಾನೆ. ಅದಕ್ಕೆ ದೀಪನ್ ಯಾಕೆ ದೂಷಣೆ ಮಾಡೋದ್ ನೀನು? ತುಳಸಿ ಓದ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದಾನೆ ಅವಳು ಇವಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ಹೋದಲ್ಲಿ ಏನೋ ಒಂದ್ ಸಣ್ಣ ಸಮಸ್ಯೆ ಆಯ್ತು. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವ್ರವ್ರ ಹಣೆಲ್ ಬರ್ದಿರುತ್ತಾ? ಮಾತಾಡ್ ನೋಡಿದ್ಮೇಲೆ ತಾನೇ ಅವ್ರು ಒಳ್ಳೆಯವರು ಕೆಟ್ಟವ್ರು ಅಂತ ಗೊತ್ತಾಗೋದು. ಹಾಗ್ ಗೊತ್ತಾದ್ಮೇಲೆ ಅವಳು ಇಲ್ಲೇ ವಾಪಸ್ ಕರ್ಕೊಂಬಂದ್ ಬಿಡ್ಬೇಕಾಗಿತ್ತು. ಮರ್ಯಾದಸ್ಥ ಹುಡುಗಿ ಆಗಿದ್ರೆ ಹಾಗೆ ಮಾಡ್ತಿದ್ಲು. ಇವಳನ್ನ ಇವಳ ಪಾಡ್ಗೆ ಅಲ್ಲೇ ಬಿಟ್ಟು ಹೊರಟೋದ್ಲು ತಾನೆ. ನಿನ್ನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬರೋದಕ್ಕೆ ನಿಮ್ಮಪ್ಪನೇ ಬರ್ಬೇಕಾಯ್ತು ತಾನೆ. ಇವ್ರೇನಾದ್ರೂ ಬರ್ದೆ ಹೋಗಿದ್ರೆ ನೀನು ಇಷ್ಟೊತ್ತಿಗೆ ಕೆಟ್ಟ ಕೆರ ಹಿಡ್ದು ಹೋಗ್ತಿದ್ದೆ. ನಾಳೆ ಎಲ್ಲ ಪೇಪರ್ನಲ್ಲೂ ನಿನ್ನ ಫೋಟೋನೇ ಬಂದಿರ್ತಿತ್ತು. ಅಲ್ಲಿಗೆ ನಿನ್ ಜೀವನ ಎಲ್ಲ ನಾಶ ಆಗಿ ಹೋಗ್ತಿತ್ತು.
ತುಳಸಿ, ಒಂದು ವಿಷಯ ನಿನ್ ಮನಸ್ಸಲ್ಲಿ ನೆನ್ಪಿಟ್ಕೋ. ನೀನು ಮೋಸ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾಗ ನಿನ್ನನ್ನು ಬಿಡಿಸೋದಕ್ಕೆ ಬಂದಿದ್ದು ನಾನೊಬ್ಬನೇ ಅಮ್ಮ. ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ನಾನು ಓಡೋಡಿ ಬರ್ತಾ ಇದ್ದ. ನೋಡು, ನಿನಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅಂತ ಈ ಅಪ್ಪನ ಗೊತ್ತು. ಅಪ್ಪ ಅನ್ನೋ ಅಕ್ಕರೆ ನಿನಗಿಲ್ದೇ ಇರ್ಬೋದು, ಆದ್ರೆ ಮಗಳು ಅನ್ನೋ ಪ್ರೀತಿ ನನಗಿದೆ ಅಮ್ಮ. ನೀನು ಕಷ್ಟದಲ್ಲಿದ್ಯಾ ಅಂತ ಗೊತ್ತಾದ ಕೂಡ್ಲೆ ನಾನು ಓಡೋಟ್ ಬಂದೆ ಅಲ್ವಾ. ಆದ್ರೆ ನೀನು ನನ್ನನ್ನೇ ಎದುರಾಳಿ ಅಂತ ಭಾವಿಸ್ಕೊಂಡು ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿ ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡು ನೀನು ಎಲ್ಲಿ ಹೋಗ್ತಾ ಇದೀಯ ಅನ್ನೋದನ್ನು ಕೂಡ ನನಗೆ ಹೇಳದೆ ಹೊರಟು ಹೋದೆ. ಒಂದು ವೇಳೆ ನೀನು ಹೋದ ಜಾಗದಲ್ಲಿ ಯಾರಾದ್ರೂ ನಿನಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಿದ್ರೆ ಇಷ್ಟು ವರ್ಷಗಳ ಕಾಲ ನಿನ್ನನ್ನು ಸಾಕಿ ಸಲಹಿ ಬೆಳೆಸಿ ದೊಡ್ಡೋಳು ಮಾಡಿದ್ದನ್ನೆಲ್ಲ ಮರ್ತು ಬಿಟ್ಟು ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೆ ಅಲ್ವಾ. ಅಪ್ಪ, ನನ್ನ ಮೇಲೆ ಯಾವ ಅಪವಾದ ಬಂದ್ರು ನಾನು ತಡ್ಕೋತೀನಪ್ಪ. ಆದ್ರೆ ನಾನು ನನ್ನ ತಾಯಿ ತರ ಹೇಳ್ದೆ ಮನೆ ಬಿಟ್ಟು ಹೊರಟು ಹೋಗ್ತೀನಿ ಅನ್ನೋ ಮಾತು ಕೇಳಿದ್ರೆ 1000 ಚೇಳು ಒಂದೇ ಸಲ ಕುಟುಕ್ದಾಗತ್ತಪ್ಪ. ಅದನ್ನ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಆತರ ಯಾವತ್ತೂ ಯೋಚನೆ ಮಾಡಬೇಡಿ. ನಾನು ಓದ್ಬೇಕು ಅನ್ನೋ ಆಸೆಯಲ್ಲಿ ನಿಮ್ ಹತ್ರ ಹೇಳ್ದೆ ಹೋದೆ ಅಷ್ಟೇ. ಅದ್ ನನ್ ತಪ್ಪು, ನಾನು ಒಪ್ಕೋತೀನಿ. ಅದನ್ ಬಿಟ್ಟು ನಾನು ಯಾವತ್ತೂ ನಿಮ್ಮನ್ ಬಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಲ್ಲ ಅಪ್ಪ. ಪ್ರಮಾಣ ಮಾಡಿ ಹೇಳ್ತೀನಪ್ಪ, ನಾನು ಯಾವತ್ತೂ ಆತರ ನಿರ್ಧಾರ ಮಾಡಿಲ್ಲ. ಯಾವಾಗ ನನಗೂ ಗೊತ್ತಾಗ್ದಾಗೆ ನಿನ್ನ ಜೀವನನ ನೀನು ರೂಪಿಸ್ಕೊಳ್ಳೋದು ಹೊರಟ್ಯೋ, ಆಗ್ಲೇ ನನಗೂ ನಿನ್ಗೂ ಇರುವಂತ ಸಂಬಂಧ ಸತ್ತೋಯ್ತಮ್ಮ. ಇನ್ನು ಮುಂದೆ ನಿನ್ನಿಷ್ಟದ ಪ್ರಕಾರ ನೀನು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಾವ್ಯಾರು ಖಂಡಿತ ನಿನ್ನನ್ನು ತಡೆಯಲ್ಲ. ನಾನು ಬದುಕಿದ್ರೆ ತಾನಿಮ್ಮ ನಿನಗೆ ಕಷ್ಟ. ಆದ್ರೇನ್ ಮಾಡ್ಲಿ, ನಿನ್ನ ಸಂತೋಷಕ್ಕೋಸ್ಕರ ನಾನು ಸಾಯೋದಕ್ಕಾಗೋದಿಲ್ವಲ್ಲ. ನಿನ್ನ ಸಾಕೋದಕ್ಕೆ ನನ್ನ ಅಗತ್ಯ ಇಲ್ಲದೆ ಇರಬಹುದು ನಿನ್ಗೆ. ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಕೆಲವು ಸಮಯನಾದ್ರೂ ನಾನು ಬದುಕಿರ್ಲೇಬೇಕು. ನಿನ್ನ ಪಾಲಿಗೆ ನಾನು ಸತ್ತೋದೆ ಅಂತಾನೆ ಇಟ್ಕೊಳ್ಳೋಣ. ಈಗ ತಲೆ ಮೇಲೆ ನೀರು ಹುಯ್ಕೊಂಡು ಬಂದು ನಿಂತ್ಕೊಂಡಿದೆಯಲ್ಲ, ಇದನ್ನ ನನ್ನ ಸಂಬಂಧ ಕಡ್ಕೊಳ್ಳೋದಕ್ಕೆ ಅಂತಾನೆ ತಿಳ್ಕೊ. ಹಾಗೆಲ್ಲ ಹೇಳ್ಬೇಡಪ್ಪ. ನೀನಿಲ್ದೆ ಹೋದ್ರೆ ನಾನು ಅನಾಥೆ ಆಗ್ಬಿಡ್ತೀನಪ್ಪ. ನೀನ್ ಯಾಕಮ್ಮ ಅನಾಥೆ ಆಗ್ತೀಯ? ನಿನ್ಗೋಸ್ಕರ ಒಬ್ಬ ಕಾಯ್ತಾ ಇದ್ದಾನ. ಏನೇ ಗೊತ್ತಿಲ್ದವ್ರ ತರ ಇದ್ಯಾ? ಇವತ್ ಬೆಳಗ್ಗೆ ಒಬ್ಬ ಮನೆಗೆ ಹೆಣ್ ಕೇಳ್ಕೊಂಡ್ ಬಂದಿದ್ದ, ಗೊತ್ತಾ ನಿನ್ಗೆ? ಯಾರೇ ಅವನು? ಹೆಣ್ ಕೇಳ್ಕೊಂಡ್ ಬಂದ? ಯಾರ್ ಚಿಕ್ಕಮ್ಮ ಅವನು? ಏಯ್, ಸುಮ್ನೆ ನಾಟಕ ಮಾಡ್ಬೇಡ್ವೆ. ಅವನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನಿನಗೆ ಗೊತ್ತಿಲ್ದೆ ಅವನು ನಮ್ಮನೆ ಹೊಸಲ್ ದಾಟ್ಕೊಂಡ್ ಬರ್ತಾನ? ನಿಮ್ ಆಣೆಗ್ಲು ಹೇಳ್ತಿದ್ದೇನೆ ಚಿಕ್ಕಮ್ಮ, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಏಯ್, ಆಣೆ ಪ್ರಮಾಣ ಎಲ್ಲ ಹಾಕ್ಬೇಡ ನೀನು. ಅವನು ಹೆಣ್ ಕೇಳೋದಕ್ಕೆ ನೀನೇ ಕಳ್ಸಿರೋದು. ಇಲ್ಲಾಂದ್ರೆ ಯಾವ ಧೈರ್ಯದ ಮೇಲೆ ನಮ್ಮನೆಗೆ ಬಂದು ಹೆಣ್ ಕೇಳ್ತಾನ ಅವನು? ಅದೆಲ್ಲ ನೀನೇ ಕೊಟ್ಟಿರೋ ಧೈರ್ಯ. ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಹೆಣ್ ಕೇಳಕ್ ಯಾರು ಬಂದಿದ್ದ ಅಂತ ನನಗೆ ಗೊತ್ತಿಲ್ಲ. ಅವನ್ ಮುಖ ಕೂಡ ನಾನು ನೋಡಿಲ್ಲ. ಸತ್ಯವಾಗ್ಲೂ ಅವನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ ಅಪ್ಪ, ನನಗೆ ನಿಜವಾಗ್ಲೂ ಅವನು ಯಾರು ಅಂತ ಗೊತ್ತಿಲ್ಲ. ಏನಂದೆ? ಆ ಹುಡುಗನ ಮುಖ ಕೂಡ ನೀನ್ ನೋಡಿಲ್ಲ ಅಂತ ಅಂದೆ ಅಲ್ವಾ? ಸರಿ, ಈ ಫೋಟೋ ನಿನ್ ಪುಸ್ತಕದಲ್ಲಿ ಹೇಗೆ ಬಂತು? ನಿನ್ನೇ ಕೇಳ್ತಾ ಇರೋದು ಹೇಗ್ ಬಂತು ಅಂತ. ಲೋ ಮುತ್ತು, ಆ ಪುಸ್ತಕದ ಮಧ್ಯೆ ಫೋಟೋ ಇಟ್ಟವಳು ನಾನೇ ಕಣೋ.
ತುಳಸಿ ಹೇಳ್ದಾಗೆ ಆ ಹುಡುಗನ ವಿಷಯ ಇವಳಿಗೇನು ಗೊತ್ತ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಎಲ್ಲದಕ್ಕೂ ನೀನೇ ಕಾರಣ. ಅಪ್ಪ ಸತ್ಯವಾಗ್ಲೂ ಹೇಳ್ತಿದ್ದೀನಪ್ಪ, ಇಲ್ಲಿ ಬಂದ್ ಹುಡುಗನ ಬಗ್ಗೆ ನನಗೇನು ಗೊತ್ತಿಲ್ಲ. ಅವನಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ನಂಬಪ್ಪ ಪ್ಲೀಸ್. ಏಯ್, ಇಷ್ಟೆಲ್ಲ ಆದ್ಮೇಲೂ ನಾವು ನಿನ್ನ ನಂಬೇಕಾ? ಯಾವಾಗ ನೀನ್ ಸುಳ್ಳು ಹೇಳಕ್ ಶುರು ಮಾಡಿದ್ಯೋ ಆಗ್ಲೇ ಎಲ್ಲ ಸುಳ್ಳು ಅಂತ ಗೊತ್ತಾಯ್ತು. ಆ ಹುಡುಗನ್ ಮನ್ಸಲ್ಲಿ ಇಟ್ಕೊಂಡೆ ಈ ಮದನ್ ಗೋಪಾಲ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ತಾನೇ ಹೇಳ್ದೆ. ಅದು ನಡೆಯೋದಿಲ್ಲ ಅಂತ ಗೊತ್ತಾದ್ಮೇಲೆ ಈ ದೀಪನ ಚೂ ಬಿಟ್ಟು ಅವರು ಲಂಚ ತಗೊಂಡ್ರು ಅಂತ ಅವ್ರನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ರಿ ತಾನೇ ನೀವು. ಈಗೇನಾಯ್ತು ನೋಡಿದ್ಯಾ? ಮದನ್ ಗೋಪಾಲ್ ಅವರು ಒಳ್ಳೆಯವರು, ಅವ್ರೇನು ಮಾಡಿಲ್ಲ ಅಂತ ನಿರ್ಧಾರ ಆಗೋಯ್ತು ತಾನೇ ಕೋರ್ಟಲ್ಲಿ. 20 ವರ್ಷ ನಿನ್ನನ್ನು ಸಾಕಿ ಸಲಹಿ ಬೆಳೆಸಿದ ತಂದೆಗೆ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ 2 ತಿಂಗಳ ಹಿಂದೆ ಮದನ್ ಗೋಪಾಲ್ ಸರ್ ನಮ್ಮನೆಗೆ ಬಂದಿದ್ರು. ನಿನಗೆ ಬೇರೆ ಹುಡುಗನ ಜೊತೆ ಸ್ನೇಹ ಇದೆ ಅಂತ ಕಂಡಿಡಿದ್ರು. ಈಗ ಅದೇ ಸತ್ಯ ಆಗೋಯ್ತಲ್ಲಮ್ಮ. ಅವ್ರು ನಿನ್ ಬಗ್ಗೆ ಹೇಳುವಾಗ ಒಬ್ಬ ತಂದೆಯಾಗಿ ಅದನ್ನ ಕೇಳೋದಕ್ಕೆ ನನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಆಗ ನಾನು ಅನುಭವಿಸಿದ ಹಿಂಸೆ ನನಗೆ ಮಾತ್ರ ಗೊತ್ತಮ್ಮ. ನನ್ನ ಮಗಳು ಹಾಗೆಲ್ಲ ಮಾಡೋಳಲ್ಲ ಅಂತ ನಾನು ತುಂಬಾ ನಂಬ್ಕೊಂಡಿದ್ದೆ. ಅಷ್ಟರ ಮಟ್ಟಿಗೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಮದನ್ಗೂ ನಿನಗೂ ಮದುವೆ ಮಾಡಿಸೋ ನನ್ನ ನಿರ್ಧಾರದ ಬಗ್ಗೆ ದೀಪ ಅಂತವರು ತೊಂದರೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. ಯಾಕೆಂದ್ರೆ ಅವರಿಗೆ ನಮ್ಮ ಕುಟುಂಬದ ಪರಿಸ್ಥಿತಿನೇ ಆಗ್ಲಿ ಕಷ್ಟನೇ ಆಗ್ಲಿ ಏನು ಗೊತ್ತಿರೋಲ್ವಲ್ಲ. ನೀನಂಥವ್ರನ್ನೇ ನಂಬಿ ನನ್ನನ್ನ ನಿನ್ನ ತಂದೆನೇ ಶತ್ರು ತರ ನೋಡ್ದೆ. ಹೋಗ್ಲಿ ಬಿಡಮ್ಮ, ಪರವಾಗಿಲ್ಲ, ಹಾಗೆ ಆಗ್ಲಿ ಬಿಡು. ಈಗ ನೀನು ಹುಡುಕಿ ನೋಡಿದ ಹುಡುಗ ಇದ್ದಾನಲ್ಲ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳಿಗೆ 30,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವನ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾನೆ. ನನಗೆ ಮನೇಲಿ ಬಿಡುಗಡೆ ಸಿಕ್ತು, ನೀವು ದಯವಿಟ್ಟು ಬಂದು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು. ಆ ಹುಡುಗ ಓಡೋಡಿ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ನನ್ನನ್ನು ಬಿಟ್ಟು ಬೇರೆ ಆಸರೆ ಇಲ್ಲ. ನಾಳೆ ನೀನು ಮನೇಲಿರುವಾಗ ಬಂದು ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ. ಅವ್ರು ಬಂದಾಗ ನೀನು ಅವ್ರ ಜೊತೆ ಹೋಗ್ಬಿಡಮ್ಮ. ಯಾಕೆಂದ್ರೆ ನಾವೆಲ್ರು ಇನ್ನು ಶತ್ರುಗಳಾಗ್ಬಿಟ್ವಲ್ಲಮ್ಮ. ಅಪ್ಪ ಹಾಗೆ ಹೇಳ್ಬೇಡಿ. ಅಲ್ಲ ಏನಿವಾಗ ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ಬೇಕು ತಾನೆ? ಅದಕ್ಕೆ ನಾಳೆ ಅವನು ಈ ತನಕ ಬರೋವರೆಗೂ ಕಾಯೋದು ಬೇಡ. ನನ್ನನ್ನ ಬೆಳಗ್ಗೆನೆ ಅವನ ಆಫೀಸ್ಗೆ ಕರ್ಕೊಂಡು ಹೋಗಿ. ನಿಮ್ಮ ಮುಂದೆನೆ ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತೀನಿ.